ಟೈಮ್ ನೋಡಿ 6 ಗಂಟೆ. ಇವಳು ಇನ್ನೂ ಮೆತ್ಕೊಳ್ತಾ ಇದ್ದಾಳೆ. ಏಯ್ ಬೇಗ ರೆಡಿಯಾಗು, ಟೈಮ್ ಆಯಿತು. ಸೊ ಎಲ್ಲಿ ಟೈಮ್ ಆಯಿತು ಅಂತ ಯೋಚನೆ ಮಾಡ್ತಾಯಿದ್ದೀರಾ? 6 ಗಂಟೆಗೆ ಎಲ್ಲೋ ಹೊರಟಿದ್ದಾರೆ ಇವರು ಅಣ್ಣ ತಂಗಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಸೊ ನಾವು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಅಂತ ಹೋಗ್ತಾ ಗೊತ್ತಾಗುತ್ತೆ. ಸೊ ನನ್ನ ತಂಗಿ ಆಲ್ರೆಡಿ ರೆಡಿಯಾಗಿದ್ದಾಳೆ, ಮೇಕಪ್ ಒಂದು ಆಗ್ತಿದೆ ಅಷ್ಟೇ, ಮೆತ್ಕೊಳ್ತಾವಳೆ. ಸೊ ಇವಾಗ ನಾನೊಂದು ಬಟ್ಟೆ ಹಾಕೋಬೇಕಷ್ಟೆ. ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ತುಂಬ ವಿಶೇಷ ಇದೆ ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಅದಕ್ಕೆ ಮುಂಚೆ ಸ್ಟಾರ್ಟ್ ಮಾಡೋಣ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಓಕೆ, ನಾನು ರೆಡಿ. ಈ ಅಮ್ಮ ರೆಡಿಯಾಗಿ ನಿಂತವ್ರೆ. ನೀನು ಬರ್ತೀನಮ್ಮ? ಫಸ್ಟ್ ಮಕ ತೊಳ್ಕೊಳ್ಳಿ, ರೆಡಿಯಾಗವ್ರೆ ಅಂತೇಳಿ. ನಾನು ಇದುವರೆಗೆ ಅದೆಷ್ಟು ಸಲ ಬೆಂಗಳೂರಿಗೆ ಹೋಗಿದ್ದೀನಿ, ಎದ್ದಿಲ್ಲ ನಮ್ಮಮ್ಮ. ಇವಳು ಹೊರಟಿದ್ದಕ್ಕೆ ಎದ್ದು ನಿಂತವ್ರೆ. ಇದೇ ಆಗೋಯ್ತು. ಚಿಕ್ಕವಳಲ್ವಾ ಬಿಡು ಅಂತಾರೆ, ಅದೊಂದು ಡೈಲಾಗ್ ಒಂದಿದೆ. ಅವಳು ಅರ್ಧ ಎಬ್ಸಿ ಬಂದಿದ್ದು ನನ್ನಲ್ಲಿ. ಸರಿ ಬಿಡು, ಆಯ್ತಾನೆ ರೆಡಿ? ಹೌದು. ನೀನೇನೇ ಮಾಡ್ತಿದ್ಯಾ? ಏನಮ್ಮ? ಇನ್ನು ಈ ಕಣ್ಣಲ್ಲಿ ಇನ್ನು ಏನೇನು ನೋಡಬೇಕು ಅಂತ ಕಮೆಂಟ್ ಹಾಕ್ತಿರಲ್ಲ, ನಂಗೆ ಗೊತ್ತು. ಓಕೆ, ಈಗ ಇಲ್ಲಿಂದ ನಮ್ಮ ಹಾಸನದ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗೋದು. ಇನ್ನೇನು ಇಲ್ಲಿಂದ ಪಟ್ಟಂತ ಬೆಂಗಳೂರಿಗೆ ಹೋಗಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಲ್ವಾ? ಓಕೆ, ಬಾಯ್ ಬಾಯ್. ಇವಾಗ ನಾವು ಹೊರಟ್ವಿ. ರೋಡ್ ತೋರಿಸ್ತಾ ಇದೆಯಾ? ನೋಡೋಣ. ಸೊ ನಾವೀಗ ಗಾಡೀಲಿ ಹೋಗ್ತಾ ಇದ್ದೀವಿ. ಏನು ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗಾಡೀಲಿ ಹೋಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನು ಬಸ್ ಸ್ಟ್ಯಾಂಡ್ ಏನು ಪಕ್ಕದಲ್ಲಿರುತ್ತಾ ಅಲ್ವಾ? ದೂರ ಇರುತ್ತಲ್ವ. ಸೊ ಹಾಗಾಗಿ ಇಲ್ಲಿಂದ ಗಾಡೀಲಿ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಗಾಡಿನ ನಿಲ್ಲಿಸಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ಸೊ ನಾನು ಆವಾಗಲೇ ಹೇಳಿದೆ, ಸದ್ಯದಲ್ಲೇ ಗೊತ್ತಾದೆ ನಾವು ಏನಕ್ಕೆ ಹೋಗ್ತೀವಿ ಅಂತ. ಆಲ್ರೆಡಿ ತಂಬ್ಲೈನ್ ನೋಡಿರೋದ್ರಿಂದ ನಿಮಗೆ ಗೊತ್ತಾಗಿರುತ್ತೆ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಫಸ್ಟು ಬಂದು ನನ್ನ ಹೆಂಡತಿಗೆ ಸೀರೆ ತಗೊಳ್ಳೋಕ್ಕೆ, ಹಾಗೆ ಇವಳಿಗೆ ಶಾಪಿಂಗ್ ಮಾಡೋಕ್ಕೆ. ಶಾಪಿಂಗ್ ಏನಕ್ಕೆ ಅಂದರೆ ಮುಂದಿನ ತಿಂಗಳು ಇವಳ್ದು ಒಂದು ಏನೋ ಬರುತ್ತಲ್ಲ, ವರ್ಷಕ್ಕೊಂದ್ಸಲ ಬರ್ತಡೇ ಅಂತ, ಅದಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹಾಸನದಲ್ಲಿ ಏನು ಸಿಗೋಲ್ಲ ಅಂತ ಬೆಂಗಳೂರಿಗೆ ಹೋಗ್ತಾಳೆ. ಬೆಂಗಳೂರಿಗೆ ಬರ್ತಾಳೆ ಇವಳು. ಹಾಸನದಲ್ಲೂ ತಗೊಂಡಾಗಿದೆ ಬಟ್ಟೆ, ಬೆಂಗಳೂರಲ್ಲೊಂದು ತಗೊಂತಾಳಂತೆ. ಸೊ ಹಾಗಾಗಿ ನನ್ನ ಬೇಬಿ ಬರೋಕ್ಕಾಗಲ್ಲ, ಪಾಪುನ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಬಸ್ಸಲ್ಲೆಲ್ಲ. ಅದಕ್ಕೋಸ್ಕರ ನನ್ನ ಹೆಂಡತಿ ಬರಲಿ ಇವಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ, ಸೀರೆನ ಸೆಲೆಕ್ಟ್ ಮಾಡು ಅಂತ. ಸೊ ಅದು ಯಾವ ಸೀರೆ ಸೆಲೆಕ್ಟ್ ಮಾಡ್ತಾಳೆ. ಆ್ಯಕ್ಚುಲಿ ಆ ಸೀರೆ ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ಹೇಳಲ್ಲ ಬಿಡಿ, ಅದು ಸಸ್ಪೆನ್ಸ್. ಅದು ತುಂಬ ಸ್ಪೆಷಲ್ ಡೇಗೆ ಸೀರೆ ತಗೊಳ್ಳೋಕ್ಕೆ ಹೋಗ್ತಾ ಇರೋದು, ಸದ್ಯದಲ್ಲೇ ಗೊತ್ತಾಗತ್ತೆ. ಸೊ ನೋಡ್ತಾ ಇರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಹಾಸನದ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಬಸ್ಸು ಫುಲ್ಲು ಕ್ರೌಡ್, ಅದು ಬೇರೆ ಇವತ್ತು ಸಂಡೇ ಅಲ್ಲ, ಫುಲ್ಲು ತುಂಬೋಗೈತೆ. ಲಾಸ್ಟ್ ಸೀಟಲ್ಲಿ ಹೋಗಿ ಕೂತ್ಕೋಬೇಕು. ದಗ 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 ಅಂತ ಇರುತ್ತೆ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡ್ರೆ ನಾವು. ಚಿನ್ನೆ ರೆಡಿನಾ? ಬೆಂಗಳೂರು ಓಕೆ. ಏನು ದೊಡ್ಡ ಅಡ್ವೆಂಚರಸಿಗೆ ಹೋದಂಗೆ ಆಡ್ತಾವಳಿ ಅವಳು ಮಿಡಿಯಲ್ಲಿ. ಫುಲ್ ಲಾಸ್ಟ್ ಸೀಟಲ್ಲಿ ಕೂತಿದ್ದೀವಿ. ಇಲ್ಲಿ ನೋಡಿ, ನಾನು ವಿಂಡೋ ಸೈಡ್ ಕೂತಿದ್ದೀನಿ, ಅದಕ್ಕೆ ಹುರ್ಕೊಂಡಿದ್ದಾಳೆ ಅವಳು. ಪ್ಲೀಸ್ ಕಣೋ ಬಿಡೋ ವಿಂಡೋ ಸೀಟು ಅಂತ ಹೇಳ್ತಿದ್ಲು. ನಾನು ಹೋಗಿಲಿ ಅಂದೆ. ಈಗ ಮತ್ತು ಇನ್ನೊಂದೇನು, ಇವಳು ಬಸ್ಸಲ್ಲೇ ಕೇಳಿ ಇವತ್ತು ಕರ್ಕೊಂಬಂದಿದ್ದು, ಇವಳಿಗೆ ಟಿಕೆಟ್ ಇಲ್ಲ. ಆಧಾರ್ ಕಾರ್ಡ್ ತಂದಿದೆಯಲ್ಲ, ನಾನು ತಂದಿದ್ದೀನಿ. ಸೊ ಈಗ ಆಧಾರ್ ಕಾರ್ಡ್ ಕೊಟ್ಟು ಇವಳಿಗೆ ಫ್ರೀ ಟಿಕೆಟು, ನನಗಷ್ಟೇ ಟಿಕೆಟ್. ಇವಳ ಲೆಕ್ಕದಲ್ಲಿ ಇವಳು ಬಂದಂಗೆ ಲೆಕ್ಕನೇ ಇಲ್ಲ. ಬಸ್ ಹೊರಡ್ತು, ಈಗ ಒಂದು ಜಂಪ್ ಆಗುತ್ತೆ ನೋಡಿ. ಜಂಪಿಂಗ್ ಜಪಾಂಗು ಗಿಲಿ ಗಿಲಿಯ ಸಾಂಗ್ ಕೇಳಿದ್ದೀರಾ? ಸೊ ಲಾಸ್ಟ್ ಸೀಟಲ್ಲಿ ಕೂತವರಿಗೆಲ್ಲ ಹಂಗೆ ಆಗೋದು ನೋಡಿ. ಇವಳು ಆಲ್ರೆಡಿ ಹೆಡ್ಫೋನ್ ಹಾಕೊಂಡು ರೆಡಿ ಇದ್ದಾಳೆ. ಈಗ ಬಸ್ ಹೊರಡ್ತು, ಟಾಟಾ ಬಾಯ್ ಬಾಯ್. ಇನ್ನು ಬೆಂಗಳೂರಲ್ಲಿ ಸಿಗೋಣ. ಏಯ್
ಏನು ಇನ್ನ ಫಸ್ಟ್ ಬಂದ್ವಿ. ನಾನು ಸುಮಾರು ಸಲ ಬಂದಿದ್ದೀನಿ. ನಾನು ಯಾಕೆ ಬೆಂಗಳೂರಿಗೆ ಓಡಾಡ್ತಿರ್ತೀನಲ್ಲ, ಸೊ ತಿಂಡಿಗೆ ನಿಲ್ಲಿಸಿದ್ದಾರೆ. ಆಲ್ರೆಡಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಿದೆ. ಸರಿಯಾಗಿ ತಿಂಡಿ ತಿನ್ನೋದೇನಿಲ್ಲ, ಸ್ವಲ್ಪ ತಿಂಡಿ ತಿನ್ಕೊಂಡು ಹೊರಡೋದು. ಬರೀ ಇಡ್ಲಿ ಅಷ್ಟೇ ತಗೊಂಡಿರೋದು, 7 ಅಷ್ಟೇ ಇಡ್ಲಿ. ಬೇಗ ತಿನ್ನು, ಟೈಮ್ ಆಗುತ್ತೆ, ಬಸ್ ಹೊರಡತ್ತೆ. ತಿಂಡಿ ತಿನ್ಕೊಂಡು ಬಸ್ಸಲ್ಲಿ ವೆಯ್ಟ್ ಮಾಡ್ತಾ ಇದೆ. ಎಲ್ಲಿ ಅಲ್ಲಿ ತಿಂಡಿ ತಿನ್ಕೊಂಡು ಹೋಗ್ತಾಯಿದ್ವಿ. ಚೆನ್ನಾಗಿತ್ತಾನೆ ತಿಂಡಿ. ಆ್ಯಕ್ಚುಲಿ ನಾನು ಇದೊಂದು ಹೋಟ್ಲು ಇದು ಹೋಟೆಲ್ ಮಯೂರ ಪವಿತ್ರ ಅಂತ ಇದೆ, ಅಲ್ಲಿ ನಿಲ್ಲಿಸಿದ್ರಷ್ಟೇ ಆಲ್ಮೋಸ್ಟ್ ನಾನು ತಿಂಡಿಗೆ ಇಳಿಯೋದು. ಇಲ್ಲಾಂದರೆ ಯಾವ ಹೋಟ್ಲಲ್ಲೂ ನಾನು ಅಷ್ಟು ನಿಲ್ಲಲ್ಲ, ಯಾಕೆಂದರೆ ಚೆನ್ನಾಗೂ ಇರೋಲ್ಲ ಟೇಸ್ಟ್. ಬಟ್ ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಬಸ್ ಹತ್ತದೆ, ಇನ್ನು ಡ್ರೈವರ್ ಇನ್ನೂ ಹತ್ತಿಲ್ಲ, ತಿಂಡಿ ತಿಂತಿದ್ದಾರೆ ಅವರು. ಬಸ್ ಹೊರಡ್ತು. ಎಷ್ಟು ಗಂಟೆಗೆ ಹೋಗಿ ಬೆಂಗಳೂರಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ, ಸುಸ್ತು. ಇವಳು ನೋಡಿ ಮೊಬೈಲ್ ಇಟ್ಕೊಂಡು ಕೂತವಳೆ. ಓಕೆ, ಬೆಂಗಳೂರು ಬಂತು ನೋಡಿ, ಇಲ್ಲಿ ಮಲ್ಕೊಂಡವಳೆ. ಬೆಂಗಳೂರು ಬಂತೈತೆ ಹೇಳು, ನಡಿ ಇಳಿ, ಯಾರು ಇಲ್ಲಿಂದ. ಓಕೆ, ಇಳಿದ್ವಿ. ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? ಟೈಮ್ ಬಂದು ಎಲ್ಲಿ ಕರೆಕ್ಟಾಗಿ ಒಂದು 10 ಗಂಟೆ ಅಂತಲೇ ಅನ್ಕೊಬಿಡಿ. ನಾವು ಕರೆಕ್ಟಾಗಿ ಹಾಸನದಲ್ಲಿ ಬಸ್ ಹೊರಟಿದ್ದು 6:40ಕ್ಕೆ. ಈಗ 10 ಗಂಟೆ, ಒಂದು ಎಷ್ಟು ಅವರಲ್ಲಿ ಬಂದ್ವಿ ನಾವು ಬೆಂಗಳೂರಿಗೆ? ಈಗ 7 ಗಂಟೆ ಅಂತ ಅಂದ್ಕೊಂಡ್ರು. 8, 9, 10, 3/4 ಗಂಟೆ ಮುಂಚೆ ನಾವು ಬಂದಿದ್ದೀವಿ. ಸೊ ಈಗ ಇಲ್ಲಿಂದ ಸೀರೆ ತಗೊಳ್ಳೋಕ್ಕೆ ಫಸ್ಟಿಗೆ ಆಟೋ ಹಿಡಿಬೇಕು. ಓಕೆ, ಇವಾಗ ಆಟೋದಲ್ಲಿ ಹೋಯ್ತಾ ಇದ್ದೀವಿ. ನೋಡಿ ವೀಡಿಯೋ ಮಾಡೋದು. ಬಟ್ಟೆ ಟ್ರಾಫಿಕ್. ಇದುವರೆಗೆ ಎಷ್ಟು ಸಲ ಬೆಂಗಳೂರಿಗೆ ಬಂದಿದ್ಯಾ ನೀನು? ಸುಮಾರು ಸಲ ಬಂದಿದ್ದಾಳೆ. ಇಲ್ಲೇ ಕೆಲಸನೂ ಮಾಡ್ತಾಯಿದ್ಲು, 6 ಮಂತ್ಸ್ ಥರ ಮಾಡಿದ್ಯಲ್ಲ. ಆಮೇಲೆ ಅವ್ರು ಓಡಿಸಿದ್ರು, ಸೀದಾ ಹಾಸನಕ್ಕೆ ಬಂದು. ಅಲ್ಲಿ ಯಾವಾಗ ಓಡಿಸ್ತಾರೋ ಗೊತ್ತಿಲ್ಲ, ನೋಡ್ಕೊಬಿಡಿ. ಸೊ ಇವಾಗ ಇಲ್ಲಿಂದ ಸೀರೆ ಅಂಗಡಿಗೆ ಹೋಗಿ ಅಲ್ಲಿ ಸೀರೆನ ತಗೊಂಡು, ಈಗ ಅದೇ ಈಗ ದೊಡ್ಡ ಟಾಸ್ಕು. ಯಾಕೆಂದರೆ ನನ್ನ ಬೇಬಿ ಹಾಸನದಲ್ಲಿದ್ದಾಳೆ, ನನ್ನ ಬೇಬಿಗೆ ತಗೋಬೇಕು ಸೀರೆ. ಸೊ ನಾನು ಯಾವುದಾದ್ರು ಸೆಲೆಕ್ಟ್ ಮಾಡೋಕ್ಕಲ್ಲ. ಒಟ್ಟಲ್ಲಿ ಅವಳು ಏನಂತ ಹೇಳಿದ್ದಾಳೆ, ರೆಡ್ ಕಲರಲ್ಲಿ ಸೀರೆ ಅಂತ ಹೇಳಿದ್ದಾಳೆ. ಸೊ ರೆಡ್ ಕಲರ್ ಬೇಕು ಅಂತಂದರೆ ಕಾಮನಾಗಿ ಒಂದು ವೀಡಿಯೋ ಕಾಲ್ ಮಾಡ್ತೀವಿ. ರೆಡ್ ಕಲರ್ ಸೀರೆಸ್ ಎಲ್ಲ ತೆಗೆದು ವೀಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ಅವಳಿಗೆ. ಸೊ ಅವಳು ಯಾವುದು ಓಕೆ ಮಾಡ್ತಾಳೆ ಅದನ್ನು ಪರ್ಚೇಸ್ ಮಾಡೋದು. ಸೊ ಅಲ್ಲಿಂದ ಇವಳು ಇವಳದು ಬರ್ತ್ಡೇಗೆ ಶಾಪಿಂಗಿಗೆ ಝೂಡಿಯೋಗೆ ಬಿಡಬೇಕಂತೆ. ಸೊ ಅದಾದಮೇಲೆ ನನಗೊಂದು ಮೀಟಿಂಗ್ ಇದೆ. ಸೊ ನಾನೇನು ಮಾಡ್ತೀನಿ, ಇವಳನ್ನ ಝೂಡಿಯೋಗೆ ಎಸ್ತು ಅಲ್ಲಿಂದ ನಾನು ಒಂದಿಷ್ಟು ಮೀಟಿಂಗ್ ಇದೆ, ಮುಗಿಸ್ಕೊಳ್ತೀವಿ. ಸೊ ಈಗ ಫಸ್ಟು ನಂಗೆ ಆಲ್ರೆಡಿ ಹೊಟ್ಟೆ ಹಸುವಾಗ್ತಿದೆ. ಬೆಳಗ್ಗೆ 2 ಇಡ್ಲಿ ತಿಂದ್ರು. ನಿಂಗೆ ಹಸುವಾಗ್ತಿಲ್ವ? ಯಾಕೋ ಹಸುವಾಗ್ತಿದೆ ನೋಡೋಣ. ಬಟ್ ಮಧ್ಯಾಹ್ನ ತಿನ್ನೋ ಖಾಲಿ ಮಾಡ್ಕೊಂಡು ತೊಗೊಳ್ಳೋದು ಹೊಟ್ಟೆನ. ಸೊ ಅದೇ, ಆದರೂ ನಾನು ಮಧ್ಯಾಹ್ನದಾಗ ಏನೂ ತಿನ್ನಲ್ಲ ಆ್ಯಕ್ಚುಲಿ. ಇಲ್ಲ, ಡೈರೆಕ್ಟ್ ಇನ್ನು ಹಾಸನಕ್ಕೆ ಹೋದ್ಮೇಲೆ ಊಟ. ಅಲ್ಲಿ ತನಕ ಊಟ ಎಲ್ಲ ಕೇಳಂಗಿಲ್ಲ, ಆಯಿತಾ? ಊಟ ಎಲ್ಲ ಕೇಳ್ರಿ, ಇಲ್ಲಿ ಆಟೋಯಿಂದ ಕೆಳಗೆ ತಳ್ಳೋದೆ ನಿನ್ನ. ಇದೇ ಆಗೋಯ್ತು. ಹೋಯ್ತಾ ಇದ್ದೀವಿ. ಹತ್ರ ಅಂದ್ರೆ ಒಂದು ಅರ್ಧ ಗಂಟೆ ಆಯ್ತು ಆಟೋದಲ್ಲಿ ಕೂತ್ಕೊಂಡು. ಅಂದರೆ ಯಲಹಂಕ ಸೈಡ್ ಹೋಗ್ತಾ ಇರೋದು ನಾವು. ಯಶವಂತಪುರದಲ್ಲಿ ಇಳ್ಕೊಂಡಿದ್ದಲ್ವ ನಾವು. ಸೊ ಯಶವಂತಪುರದಿಂದ ಯಲಹಂಕ ಸೈಡ್ ಹೋಗ್ತಾ ಇದ್ದೀವಿ. ಅಲ್ಲಿ ಸೀರೆ ಪರ್ಚೇಸ್ ಮಾಡೋದು. ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಯಾವುದೇ ಪ್ರೋಗ್ರಾಮಿಗೆ ಅಲ್ಲೇ ತಗೊಳ್ಳೋದು. ಇವತ್ತು ಅಲ್ಲೇ ತಗೊಳ್ತಾ ಇದ್ದೀವಿ. ಯಾವುದು ಅಂತ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಅಲ್ಲಿ ಹೋದ್ಮೇಲೆ ಯಾವುದು ಅಂತ ಗೊತ್ತಾಗುತ್ತೆ ನಿಮಗೆ. ಜೊತೆಗೆ ಸ್ವಲ್ಪ ಚಳಿ ಇದೆ ಇಲ್ಲಿ ಅಲ್ವಾ. ನಾವು ಬಂದ್ವಿ ನೋಡಿ, ಇಲ್ಲೆಲ್ಲ ಬೋರ್ಡ್ ಹಾಕೊಂಡವ್ರೆ. SLV ಸಿಲ್ಕ್ ಹೌಸ್ ಅಂತ ಸೀರೆ ಅಂಗಡಿ ಹೆಸರು ನಾನು ಹೇಳಿದೆ ಅಲ್ಲ. ಇದು ಕರೆಕ್ಟಾಗಿ ಯಲಹಂಕ ಅಗ್ರಹಾರ ಬಡಾವಣೆ ಅಂತ. ಸೊ ಅಲ್ಲೂ ಬರತ್ತಿಲ್ಲ ನೋಡಿ, ಎಲ್ಲ ಕಡೆನೂ ಇವ್ರದೇ ಬೋರ್ಡು. ಅಂದರೆ ಯೋಚನೆ ಮಾಡಿ ಯಾವ ರೇಂಜಿಗೆ ಫೇಮಸ್ ಇರ್ಬೋದು ಅಂತ. ಆಲ್ಮೋಸ್ಟ್ ಏನು ನನಗೆ ಗೊತ್ತಿರೋಂಗೆ ನಮ್ಮ ಅಮ್ಮಂಗೆ, ನಮ್ಮ ಅತ್ತೆಗೆ, ನನ್ನ ಹೆಂಡ್ತಿಗೆ, ಮತ್ತೆ ಇವಾಗ ನನ್ನ ಹೆಂಡ್ತಿಗೇನೆ ಸೀರೆ ಆಲ್ಮೋಸ್ಟ್ ನಾನು ಇಲ್ಲೇ ತಗೊಂಡಿರೋದು.
ಏನಕ್ಕೆ ಇಲ್ಲಿ ತನಕ ಬಂದು ಕಾಣ್ತೀನಂದರೆ ಆಲ್ಮೋಸ್ಟ್ ಅದು ಹೇಳಲ್ಲ ನೇಕಾರರ ಬೆಲೆಗೆ ಕೊಡ್ತಾರೆ. ಅಂದರೆ ಇವ್ರದ್ದೇ ಇದಿದೆ, ಅದೇನು ಹೇಳ್ತಾರೆ ಮಗ್ಗ, ಇವರೇ ತಯಾರಿಸ್ತಾರೆ ಸೀರೆನ. ಹಾಗಾಗಿ ಒಂದೊಳ್ಳೆ ಹೋಲ್ಸೇಲ್ ರೇಟಿಗೆ ಕೊಡ್ತಾರೆ. ಒಳ್ಳೊಳ್ಳೆ ಸೀರೆಗಳಿರ್ತವೆ. ನನ್ನ ಹೆಂಡ್ತಿ ಫಸ್ಟೇ ಆರ್ಡ್ರ್ ಮಾಡೋಳೆ ರೆಡ್ ಕಲರ್ ಸೀರೆ ಬೇಕು ಅಂತ ಹೇಳಿದಾಳೆ. ರೆಡ್ ಕಲರಲ್ಲಿ ಯಾವ ಥರ ಸೀರೆ ತಗೊಳ್ತಾಳೆ ನೋಡೋಣ. ಎಲ್ಲಿ ಚಿನ್ನಿ ಬೇಗ ಬಾರೆ, ಅಲ್ಲಿ ನಾಯಿ ಓಡ್ ಬರ್ತಿದೆ. ಆಮೇಲೆ ಅಲ್ಲಿದೆ ನೋಡಿ, ಬನ್ನಿ ತೋರಿಸ್ತೀನಿ ನಿಮಗೆ. ಇದೆ ಇಲ್ಲಿ ಏನು ಕಾಣ್ತಿದೆ ನೋಡಿ, ಇದೇ SLV ಸಿಲ್ಕ್ ಹೌಸ್ ಅಂತ. ಇಲ್ಲೇನಿದೆ ನೋಡಿ, ಇದೆ. ಇದರೊಳಗೇ ಸೀರೆನ ತಗೊಳ್ಳೋದು. ಫಸ್ಟ್ ಒಳಗೆ ಹೋಗೋಣ. ಜಸ್ಟ್ ಎಂಟ್ರಿ ಕೊಟ್ವಿ ಒಳಗೆ. ಆಲ್ಮೋಸ್ಟ್ ಇಲ್ಲೆಲ್ಲರೂ ಗೊತ್ತಿರೋರೆ. ಹೆಂಗಿದೆ ಸೀರೆ ಅಂಗಡಿ. ಸರ್ ಆರಾಮ? ಹೇಗಿದ್ದೀರಾ ಸರ್? ಸೂಪರ್ ಸರ್. ಸರ್ ಲಾಸ್ಟ್ ಟೈಮು ರಾಯಲ್ ಬ್ಲೂ ಏನು ತಗೊಂಡಿದ್ದೆ, ಈ ಸಲ ಕಂಪ್ಲೀಟ್ ರೆಡ್, ಪ್ಯೂರ್ ರೆಡ್ ಕಲರಲ್ಲಿ ಅದೇನು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಎತ್ತಿಟ್ಬಿಡಿ. ತಿನ್ನಿ ರೆಡಿಯಾಗಿ ನಿಮ್ಮ ಅತ್ತಿಗೆ ವೀಡಿಯೋ ಕಾಲ್ ಮಾಡೋಕ್ಕೆ. నేను ವೀಡಿಯೋ ಕಾಲ್ ಮಾಡಿ ಅವಳು ಸೆಲೆಕ್ಟ್ ಮಾಡಬೇಕಲ್ಲ, ಈಗ ಒಂದೊಂದೇ ತೆಗಿತಾರೆ ನೋಡ. ಫಸ್ಟ್ ಎಲ್ಲ ಸೀರಿಯಸ್ಲಿ ಆಮೇಲೆ ತೋರಿಸ್ತೀನಿ. ಓಕೆ, ಸೀರೆಗಳು ತೋರ್ಸೋಕ್ಕೆ ಶುರು ಹಚ್ಕೊಂಡ್ರು ನೋಡಿ. ಇಷ್ಟು ಸದ್ಯಕ್ಕೆ ಎತ್ತಿಡ್ಸಿದ್ದಾರೆ, ಎಲ್ಲ ರೆಡ್. ರೆಡ್ ಏನು ಇಲ್ಲೂ ವೀಡಿಯೋ ಮಾಡ್ತಾಳೆ. ಓಕೆ ಸರ್, ಶುರು ಹಚ್ಕೊಳ್ಳಿ ತೋರ್ಸೋಕ್ಕೆ. ಇನ್ನು ಇವ್ರುಂಟು ಇವುಂಟು, ಯಾವ್ದಾದ್ರು ತೋರಿಸ್ಕೊಳ್ಳಿ. ಇವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಮಾಡ್ಕೊಳ್ಳಿ. ಚಿನ್ನಿ ನನ್ನ ತಂಗಿ ನೋಡ್ತಾನೆ ಅವಳೇ. ಆ್ಯಕ್ಚುಲಿ ನೋಡಿ ಸೀರೆಗಳು ನೋಡಿ ಯಾವ ರೇಂಜಿಗೆ ಇಟ್ಟಿದ್ದಾರೆ. ಸಖತ್ ರೆಡ್ ಮಾತ್ರ ಹೆಂಗೆ. ಆ್ಯಕ್ಚುಲಿ ಲಾಸ್ಟ್ ಟೈಮು ಏನು ಬ್ಲೂ ರಾಯಲ್ ಬ್ಲೂ ಹಾಕೊಂಡಿದ್ಲಲ್ಲ, ಅದೇ ಎದ್ದು ಹೊಡಿತಾಯಿತ್ತು. ಇದು ಅಂತೂ ನನ್ನ ಬೇಬಿ ಹಾಕೊಂಡ್ರೆ ಫುಲ್ಲು ಎದ್ದು ಹೊಡಿಯತ್ತೆ. ಫುಲ್ಲು ಅದೆಲ್ಲ 100 ಜನರ ಮಧ್ಯೆ ನಿಂತ್ಕೊಂಡ್ರೂ ಕಣ್ಣು ಕುಕ್ಕತ್ತೆ, ಕಾಣ್ತಾಳೆ ಹಂಗೆ. ನಗಾಡ್ತಾಳೆ ನನ್ನ ತಂಗಿಗೆ ಸಾಕಾಗೋಯ್ತು. ಚಿನ್ನಿ ಸೀರೆಗಳು ಹೆಂಗೈತೆ? ಸೌಂಡ್ ಇಲ್ಲ ಅವಳದು. ಇವಾಗ ಅವಳು ಫುಲ್ ಬ್ಯುಸಿಯಾಗಿದ್ದಾಳೆ ನೋಡಿದಲ್ಲ. ಓಕೆ, ಇವಾಗ ಏನು ಸೀರೆ ತೆಗಿತಾ ಇದ್ದಾರೆ ಇದು. ಸರ್ ಯಾರು? ರಶ್ಮಿಕಾ ಮಂದಣ್ಣ ಅವರು ಹುಟ್ಟಿ ವಾಪಸ್ ಕೊಟ್ಟಿದ್ದಾರಂತೆ. ಅಲ್ವಾ, ನಾನು ಯಾವ್ದಕ್ಕೆ ಹೇಳಿ ಹಾಕೊಂಡಿದ್ದು ಇದು ಸೀರೆ? ಬೀಗ್ರೂಟಕ್ಕ ಅವ್ರದ್ದು ಯಾವುದೋ ಒಂದು ಫಂಕ್ಷನಲ್ಲಿ ನಾನು ನೋಡಿದ್ದೀನಿ. ಯಾವುದೋ ರಿಸೆಪ್ಷನ್ನಿಗೆ ಸೇಮ್ ಟು ಸೇಮು, ಚೂರು ಡಿಫ್ರೆನ್ಸ್ ಇಲ್ಲ, ಸೇಮ್ ಟು ಸೇಮ್ ಸೀರೆ. ನೋಡಿ ಹೇಳೋಕ್ಕಲ್ಲ ನನ್ನ ಬೇಬಿ, ಇದನ್ನು ಓಕೆ ಮಾಡ್ಬೋದು. ಇದು ಕಂಪ್ಲೀಟ್ ಏನಲ್ಲ ಇದು. ಆ್ಯಕ್ಚುಲಿ ಅದು ಏನೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಜಾಸ್ತಿ ರೇಷ್ಮೆ ಸೀರೆ ಅಂದ್ರೇ ಇಷ್ಟ ಅಲ್ವಾ ಸರ್? ರೇಷ್ಮೆ ಸೀರೆ ಅಂದ್ರೇ ಇಷ್ಟ ಹೆಣ್ಮಕ್ಳಿಗೆ. ಓಕೆ, ರೆಡ್ಡಲ್ಲಿ ಇಷ್ಟಿದ್ದಾವೆ ಅಂತ ನೋಡೋಣ. ಈಗ ನನ್ನ ಬೇಬಿಗೆ ವೀಡಿಯೋ ಕಾಲ್ ಮಾಡ್ತಾಳೆ ಅವಳು, ನೋಡೋಣ. ಓಕೆ ಓಕೆ, ಇದೆರಡು ಓಕೆ. ಇದು ರೆಡ್ ಸೆಲ್ಫು, ಇದು ಅದೇ ರಶ್ಮಿಕಾ ಮಂದಣ್ಣ ಹುಟ್ಟಿರೋ. ಹೌದು. ಇದು ಬ್ಲೌಸ್ ಯಾವ ಕಲರ್ ಬರ್ತಿದೆ? ಬ್ಲ್ಯಾಕ್ ಬ್ಲೌಸು. ಇದು ರೆಡ್ಡೇ ಸರ್, ರೆಡ್ಡೇ ಬ್ಲೌಸ್ ಬರುತ್ತೆ. ಓಕೆ, ಐ ಥಿಂಕ್ ನನ್ನ ಪ್ರಕಾರ ಕಾಂಟ್ರಾಸ್ಟೇ ಟ್ರೈ ಮಾಡೋದವಳು. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ಅಂತ. ತೊಗೊಂಡೋಗಿದ್ದು ಸೆಲ್ಫೇ. ಹೌದೌದು, ಸೆಲ್ಫೇ ಅದು. ಹೌದು, ಎಕ್ಸಾಕ್ಟ್ ಸೀರೆ ಸರ್ ಅಲ್ಲ, ಸೇಮ್. ಹುಟ್ಟಿರೋ ಸೀರೆ ನೋಡಿ ಹೆಂಗಿದೆ ಸೀರೆಗಳು. ಬೇಗ ಮಾಡು ವೀಡಿಯೋ ಕಾಲ್. ಈಗ ಸ್ಟಾರ್ಟ್ ಮಾಡ್ತಾಳೆ ವೀಡಿಯೋ ಕಾಲ್. ಓಕೆ, ವೀಡಿಯೋ ಕಾಲ್ ಮಾಡೋಳೆ, ತೋರಿಸ್ತಾ ಇದ್ದಾಳೆ. ಇಲ್ಲಿ ಇಲ್ಲಡಿಲಿ ನನ್ನ ಹೆಂಡತಿ ಮಗ ತೊಳೆದಿಲ್ಲ ಅನ್ಸುತ್ತೆ, ಹಂಗೆ ಕೂತಾಳೆ. ಓಕೆ, ಈಗ ನನ್ನ ತಂಗಿ ತೋರ್ಸೋಕ್ಕೆ ಶುರು ಹಚ್ಕೊಂಡ್ಲು. ಅವಳು ಇನ್ನು ಯಾವುದು ಸೆಲೆಕ್ಟ್ ಮಾಡ್ತಾಳೆ ಅದ್ರ ಮೇಲೆ ಡಿಪೆಂಡ್. ಬಾರ್ಡ್ರು ಫುಲ್ಲು ಇದು ಬಂದು ರೆಡ್ ಕಲರ್ ಬ್ಲೌಸು. ಇದು ರೆಡ್ ಬ್ಲೌಸು ಬೇಬಿ. ಅಂದರೆ ಸೇಮ್ ನೀನು ಏನು ಬ್ಲೂ ಕಲರ್ ಹಾಕೊಂಡಿದ್ದೆ ನೋಡಿ ಇದಕ್ಕೆ, ಅದು ಬ್ಲೌಸು ಸೇಮ್ ಕಲರ್. ಇದು ನೋಡು, ಇದು ರಶ್ಮಿಕಾ ಮಂದಣ್ಣ.
ಬ್ಲ್ಯಾಕ್ ಕಲರ್ ಬ್ಲೌಸ್ ಬರುತ್ತಿದ್ದು. ಇದು ಕಾಂಟ್ರಾಸ್ಟ್ ಬ್ಲೌಸ್ ಚೆನ್ನಾಗಿದೆ. ಬ್ಲ್ಯಾಕ್ ಅಂತೆ, ಬ್ಲ್ಯಾಕ್ ಅಂತೆ, ಬ್ಲ್ಯಾಕ್ ಕಲರ್ ಬ್ಲೌಸ್. ಕೆಲವರು ಬ್ಲ್ಯಾಕ್ ಹಾಕಲ್ಲ. ಓ ಹಂಗೆ. ಅಂದ್ರೆ ಡಾರ್ಕ್ ಪೂಜೆಗೆ ವೈಲೆಟ್ ಅಂತ. ಬ್ಲ್ಯಾಕೇ ಕಾಣ್ದದು, ಬ್ಲ್ಯಾಕ್ ಥರನೇ ಕಾಣ್ತದೆ ಕಾಣೋದು, ಬಟ್ ನವಿ ಬ್ಲೂ ಇದು. ಬಟ್ ಅದು ನೆವಿ ಬ್ಲೂ ಅಂತೆ. ಇದು ಪೂಜೆಗೆ ಯಾರಾದ್ರೂ ಕುತ್ಕೊಂಡು ಓಕೆ, ಪೂಜೆಗೆಲ್ಲ ಬ್ಲ್ಯಾಕ್ ಕಲರ್ ಹಾಕೊಳ್ಳಲ್ವಲ್ಲ, ಆ್ಯಕ್ಚುಲಿ ಅದು ನೆವಿ ಬ್ಲೂ, ಬಟ್ ನೋಡೋಕೆ ಬ್ಲ್ಯಾಕು ಅಂತ. ನೀನು ಬ್ಲ್ಯಾಕ್ ಅಂತ ಅನ್ಕೊಂಡೆ ಆಯ್ತಾ? ಹುಡುಕು ಅಷ್ಟೇ. ಅಲ್ಲ ಅಮ್ಮ ಏನೋ ಗೊಣಗ್ತವ್ರಲ್ಲಿ ನೋಡಿದ್ದು ಗ್ರೀನು. ಓಕೆ, ನೆಕ್ಸ್ಟ್ ನಿಂಗೆ ಯಾವ್ದು ಇಷ್ಟ ಆಯ್ತು ಅದು ಹೇಳೋದು ಎತ್ತಿಡ್ತಾರೆ, ಆಮೇಲೆ ಮತ್ತೆ ಇನ್ನೊಂದ್ಸಲ ನೀನು ಸೆಕೆಂಡ್ ಅಟೆಂಪ್ಟ್ ಮಾಡ್ತೀಯಲ್ಲ ಹಂಗೆ. ಆ್ಯಕ್ಚುಲಿ ನಾನು ನೋಡಿ ಇಲ್ಲಿ ಮಾತಾಡ್ತಾ ಇದ್ದೀನಿ, ಮತ್ತು ಇವಳು ಹಾಕೊಂಡೊಳ್ಳೆ. ನೀನೆಲ್ಲ ಹಾಕೊಂಡಿದ್ದೆ ತೋರಿಸು ತಾಳಿ, ತೋರಿಸು ಚಿನ್ನಿ. ನೋಡಿ ಇವಳೊಂದು ಹಾಕೊಂಡಿದ್ದಾಳೆ, ನಾನೊಂದು ಹಾಕೊಂಡಿದ್ದೀನಿ. ಸೊ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ನಾನು ನಿಮ್ಮ ಜೊತೆ ಎಲ್ಲ ಮಾತಾಡ್ತಿರೋದು, ನನ್ನ ಹೆಂಡತಿ ಜೊತೆ ಮಾತಾಡ್ತಿರೋದು. ನೋಡಿ ಇದು ಇದು ಬ್ಲೌಸ್ ಕಲರ್, ಅದೇ ಕಲರ್. ಕಾಂಟ್ರಾಸ್ಟ್ ಇದ್ರೆ ಅದೇ ಬ್ಲೌಸ್ ಇದೆ ಬರುತ್ತೆ. ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಸತ್ಯ ಒಂದು ನಿಜ ಹೇಳ್ತೀನಿ, ಇದು ಪ್ರತಿಯೊಬ್ಬರಿಗೂ ಗೊತ್ತು. ಹಳೇ ನಿಜ, ಇದು ಹೊಸ ನಿಜ ಅಲ್ಲ, ಹಳೇ ನಿಜ. ಈ ಹೆಣ್ಮಕ್ಳುಗಳಿಗೆ ಸೀರೆ ತಗೊಳಕ್ಕೆ ಬರಬಾರ್ದು, ಸಾಕಾಗುತ್ತೆ. ಮತ್ತು ಹೆಣ್ಮಕ್ಳುಗಳಿಗೆ ಸೀರೆ ತಗೊಳ್ಳೋದಾದರೆ ಹೆಣ್ಮಕ್ಳನ್ನ ಬೆಳಗ್ಗೆ ಕರ್ಕೊಂಡು ಸೀರೆ ಅಂಗಡಿಗೆ ಬಿಟ್ಟು ನಾವು ಹೋಗಬೇಕು. ಬೇರೆ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಬರೋದಷ್ಟೊತ್ತಿಗೆ ಆದರೆ ಇವ್ರು ಸೆಲೆಕ್ಟ್ ಮಾಡಿರ್ತಾರೆ, ಇಲ್ಲಾಂದರೆ ಇಲ್ಲ, ನೆಕ್ಸ್ಟ್ ಡೇ ಬರಬೇಕಾಗತ್ತೆ ಅಷ್ಟೇ. ಸಿಕ್ಕಾಪಟ್ಟೆ ಕಷ್ಟ. ಅಯ್ಯೋ ನಂಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಯ್ಯೋ ನನ್ನ ಹೆಂಡತಿ ಜೊತೆ ಸೀರೆ ಸೆಲೆಕ್ಷನ್ಗೆ ಹೋಗಲ್ಲ ನಾನು, ಬೇಜಾರು. ಇನ್ನು ಮಾಡ್ತೇನೆ ಅವ್ರೆ. ಯಾವುದಾದ್ರು ಒಂದಾದ್ರು ಸೆಲೆಕ್ಟ್ ಮಾಡೋದ್ಲಾ? ಮಾಡೋಳೆ ಏನು ಮಾಡೋಳ? ಚಿನ್ನಿ ನೀ ಚೆನ್ನಾಗಿದೆ ಅಂದಿದೆ ಅಲ್ವಾ? ಚೆನ್ನಾಗಿದೆ ಅಂದ್ಲು ಚಿನ್ನಿ. ಇದನ್ನ ಅಮ್ಮ ಏನು ಮಾಡ್ತವ್ರೆ? ಇದು ಚೆನ್ನಾಗಿದೆ. ಹಾಂ ಹೌದು, ಇದು ಬ್ಲೌಸು ರೆಡ್ಡೇ ಬರೋದು. ಸೇಮ್. ರೆಡ್ ಅಮ್ಮ ಏನು ಮಾಡ್ತವ್ರೆ? ಇದು ಚೆನ್ನಾಗಿದೆ. ಸ್ವಲ್ಪ ಮೈಸೂರು ಸಿಲ್ಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇದು ಇಟ್ಟು ಅಮ್ಮ ಏನು ಮಾಡ್ತವ್ರೆ? ನಿನ್ಗೆ ಹೇಳ್ತಿದ್ದು ಕೇಳಿಸ್ತೀನಿ. ಹೇಳು. ಅಣ್ಣಿ ಏನೋ ಮಾತಾಡ್ತಿದ್ದಾನೆ. ಅಮ್ಮ ಏನು ಮಾಡ್ತವ್ರೆ ಅಂತ ಕೇಳಿದೆ. ನೋಡಿದ್ರೆ ಇದು ಇದು ಹೆಂಗಿದೆ ಇದು? ಬಟ್ ಕಾಮನ್ ಏನೋ ಮಾಡ್ಕೊಳ್ಳಿ, ತಾಳೆ ಇದನ್ನು ಹಾಕೊಳ್ಳಿ ಕಿವಿಗೆ. ಎಷ್ಟು ನೋಡಿ, ಅದನ್ನು ಹಾಕ್ದೆ ಅವಳು ಕಿವಿಗೆ. ಅಯ್ಯ ಯಾರು ಮಾತಾಡ್ತಾರೆ? ಇವರು ಅಲ್ಲೇ ಸೀರೆ ಸೆಲೆಕ್ಷನ್ಗೆ ಸಾಕಾಗೋಗುತ್ತೆ. ಹೆಣ್ಮಕ್ಳ ಜೊತೆ ಸೀರೆ ಸೆಲೆಕ್ಷನಿಗೆ ಬರಬಾರ್ದು, ಸಾಕಾಗೋಗುತ್ತೆ, ತಲೆನೋವು ಬರುತ್ತೆ. ಇನ್ನೂ ಆಯ್ತಾನೆ ಚಿನ್ನಿ? ನೋಡಿ, ಓ ಇಷ್ಟು ಸೆಲೆಕ್ಷನ್ ಮಾಡಿರೋದೀಗ. ಓ ಅಲ್ಲಿ ಅದು ತೆಗಿಸ್ತವಳೆ. ದೇವರೇ, ಇದೊಂದು ತೆಗ್ಸಿದ್ಲು. ಈ 4 ಸೀರೆ ಈಗ ಸೆಲೆಕ್ಟ್ ಆಗಿದೆ. ಇದರಲ್ಲಿ ಯಾವುದಾದ್ರು ಒಂದು ಸೀರೆ ತಗೊಂಡು ಹೋಗೋದು. ಇದೊಂದು, ಇದೊಂದು, ಇದು ನನಗೆ ಈ ಮಧ್ಯದಲ್ಲಿ 2ರಲ್ಲಿ ಯಾವ ತಗೊಂಡ್ರು ಓಕೆ. ಇಷ್ಟ ಆಯ್ತು. ಆ್ಯಕ್ಚುಲಿ ನನಗೆ ಈ 4ರಲ್ಲಿ ಇದು ಇದೆರಡು, ಮಧ್ಯದ 2 ಓಕೆ. ಐ ಥಿಂಕ್ ನನಗೆ ಇದೇ ಆ್ಯಕ್ಚುಲಿ ಇದೇ ನಮ್ಮ ತಲೆಯಲ್ಲೂ ಇರೋದು. ಅದು ಚೆನ್ನಾಗಿ ಕಾಣುತ್ತದು. ನೋಡಿ ಇವಳು ನೋಡ್ತಾ ಇರೋದು, ಇಲ್ಲಿ ನೋಡಿ. ಎಲ್ಲಿ ತೋರಿಸಿ ಅವಳನ್ನ? ಹಾಂ, ಇಲ್ಲಿ ನೋಡಿ. ಎದುರ್ಕೋಬೇಡಿ ಅವಳು ನೋಡಿ, ಆಯಿತಾ? ಎದುರ್ಕೊಳಕ್ಕೆ ಹೋಗ್ಬಿಡಿ. ಆ್ಯಕ್ಚುಲಿ ಇವ್ರ ಸೀರೆಗೆ ಒಂದೊಂದು ಥರ ಡಿಸೈನ್ ಇದೆ ನೋಡಿ. ಬಾರ್ಡ್ರ್ ರುದ್ರಾಕ್ಷಿ ಬಾರ್ಡ್ರ್ ಅಂತೆ. ಸರ್ ಇದ್ಯಾವ ಬಾರ್ಡ್ರು? ಗಂಡ ಬೇರುಂಡ ಅಯ್ಯೋ, ಇವ್ರ ಕಾನ್ಸೆಪ್ಟ್ಸ್ಗಳು ನೋಡಿ ಡಿಫ್ರೆಂಟ್ ಇದೆ. ಆ್ಯಕ್ಚುಲಿ ಮಾಡೋ ಟೈಮಲ್ಲೇ ಅನಿಸಿರುತ್ತೆ ಅವ್ರಿಗೆ ಈ ಥರ ಕಾನ್ಸೆಪ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಪ್ರತಿಯೊಂದಕ್ಕೂ ಒಂದೊಂದು ಥರ ಡಿಫ್ರೆಂಟ್ ಆಗಿರೋ ಪ್ಯಾಟ್ರನಲ್ಲಿ ಇರುತ್ತೆ ಸೀರೆಗಳು. ನಮಗೆ ಗೊತ್ತಿಲ್ಲ, ನಾವು ಉಟ್ಕೊಳ್ಳಲ್ವಲ್ಲ. ಹೆಣ್ಮಕ್ಳುಗಳಿಗೆ ಗೊತ್ತಿರುತ್ತೆ. ನಮ್ಮ ಪಕ್ಕ ಹೆಣ್ಮಕ್ಳುಗಳಿಗೂ ಗೊತ್ತಿರಲ್ಲ. ಯಾವ ಚೆನ್ನಾಗಿ ಕಾಣುತ್ತೆ ಅದು ತಗೊಂಡೋಗ್ತಾರೆ. ಚೆನ್ನಾಗಿದೆ ಇದು. ಹಾಂ, ಓಕೆನಾ? ನನಗೆ ಅದೇ ಇವಾಗ ಗಂಡ ಬೇರುಂಡ, ಅದು ಗಂಡ ಬೇರುಂಡ ಅಂತೆ. ಓಕೆ,
ಗಂಡ ನಾನು, ಅದು ಬೇರುಂಡ. ಸರ್ ಅದು ಒಂದ್ಸಲ ನೀಟಾಗಿ ತೋರಿಸಿ ಯಾವುದು ಅಂತ. ಇಲ್ಲಿ ನೋಡಿ, ಈ ಸೀರೆ ಸೆಲೆಕ್ಟ್ ಮಾಡಿರೋದು. ಈ ಸೀರೆ ತಗೊಂಡಿರೋದು ಸೂಪರ್. ಸ್ವಲ್ಪ ಬೇಗನೆ ಆಯಿತು ಪರ್ಚೇಸು. ಓಕೆ, ಸೀರೆ ಸೆಲೆಕ್ಷನ್ ಆಯಿತು. ಈಗ ಕ್ಯಾಶುವಲಾಗಿ ನಾರ್ಮಲಾಗಿ ನಾನು ಇಲ್ಲಿಗೆ ಸೀರೆ ತಾಳಕ್ಕೆ ಬಂದಾಗ ನಾನೊಂದು ಮಿಸ್ ಮಾಡ್ದಂಗೆ ಪಂಚೆ ಶರ್ಟ್ ತಗೊಂತೀನಿ. ಯಾಕೆಂದರೆ ಅದು ಕಡಿಮೆ ರೇಟಿಗೆ ಸಿಗುತ್ತಲ್ಲ ಹೋಲ್ಸೇಲಲ್ಲಿ. ಹಾಗಾಗಿ ಲಾಸ್ಟ್ ಟೈಮು ನನಗೆ ನೆನಪಿರೋಂಗೆ ಸಿಲ್ವರ್ ಕಲರ್ದೊಂದು ಪಂಚೆ ಶರ್ಟ್ ತಗೊಂಡಿದ್ದೆ. ನೋಡೋಣ ಯಾವ ಕಲರ್ ಇದೆ ಅಂತ ನೋಡ್ತೀನಿ. ಆ್ಯಕ್ಚುಲಿ ನೋಡಿ, ಪಂಚೆ ಶರ್ಟ್ಗಳೇ ಒಂದು ಪೂರ್ತಿ ತುಂಬಿಸಿಟ್ಟವ್ರೆ. ನೋಡಿ ಇದಿದೆ, ತೋರಿಸ್ತೀನಿ ನೋಡಿ. ಎಲ್ಲೋಗ್ತಿದೀಯ? ಅದು ಇದು ಈಗ ನಾನು ಪಂಚೆ ಶರ್ಟ್ನ ಸೆಲೆಕ್ಟ್ ಆದ್ಮೇಲೆ ತೋರಿಸ್ತೀನಿ ನಾನು ಯಾವ ಕಲರ್ ತಗೊಂಡೆ ಅಂತ. ಇದು ಯಾವ ಕಲರು? ಗ್ರೀನ್ ಅಲ್ಲ, ಮೋಸ್ ಗ್ರೀನ್ ಅಂತ. ನೋಡಿ ಇದು ತಗೊಂಡೆ ನಾನು. ಐ ಥಿಂಕ್ ಈ ಕಲರ್ ಇಲ್ಲ. ಆಲ್ಮೋಸ್ಟ್ ಅಲ್ಲ ಐ ಥಿಂಕ್ ಮದುವೆ ಆದಮೇಲೆ ಜಾಸ್ತಿ ಪಂಚೆ ಶರ್ಟ್ಗಳು ಜಾಸ್ತಿ ಕಲೆಕ್ಷನ್ಸ್ಗಳಿದ್ದಾವೆ. ಇದು ಯೋಚನೆ ಮಾಡಿ, ಮದುವೆ ಹಾಕಿಂತ ಮುಂಚೆ ಪ್ಯಾಂಟು ಶರ್ಟಲ್ಲಿ ಇರ್ತೀರ, ಪಂಚೆ ಶರ್ಟಿಗೆ ಬಂದುಬಿಡ್ತೀರ. ಇದೆರಡು, ಇದು ನನಗೆ, ಇದು ನನ್ನ ಬೇಬಿಗೆ, ಎರಡೂ ತಗೊಂಡೆ. ಈಗ ಪ್ಯಾಕ್ ಮಾಡ್ಕೊಂಡು ಹೊರಡದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಿದೆ. ಅಷ್ಟೀಗ ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬರುತ್ತೆ, ಹೊರಡದೆ ಈಗ. ಇಲ್ಲಿ ನೋಡಿ, ಎತ್ಕೊಂಡು ಹೋಯ್ತಿರೋದು ನೋಡಿ ಇವಳು. ಹಾಯ್ ಫ್ಯಾನ್ಸ್, ಯಾರೋ ಓಡ್ ಬರ್ತಾರೆ ಮಕ್ಕಳು. ಬನ್ನಿ. ಯಾರೋ ಫ್ಯಾನ್ಸ್ಗಳು ಯಾರೋ ವಿಡಿಯೋ ನೋಡಿರ್ತಾರೆ ಅನ್ಸುತ್ತೆ. ಏನು ಹೆಸರು? ಸೌಮ್ಯ. ನಿಮ್ಮದು? ವೈಷ್ಣವಿ. ವೈಷ್ಣವಿ. ಹಾಯ್ ಹಾಯ್ ಬಾಯ್. ಆ್ಯಕ್ಚುಲಿ ಮಕ್ಕಳೇ ಇಷ್ಟಪಡೋದು, ಮಕ್ಕಳೇ ಜಾಸ್ತಿ ವೀಡಿಯೋಸ್ಗಳು ನೋಡೋದು ನಮ್ಮದು. ಅವ್ರುಗಳೇ ನಮ್ಮ ಜಾಸ್ತಿ ಬೆಳೆಸ್ತಾ ಇರೋದು. ಅಂದರೆ ಜಾಸ್ತಿ ಬೆಳೆಸ್ತಿರೋದು ಮಕ್ಕಳು ಅಂತ ಹೇಳೋದು. ಎಲ್ಲರೂ ಬೆಳೆಸ್ತಾ ಇದ್ದೀರಾ ಇಲ್ಲ ಅಂತ ಹೇಳಲ್ಲ, ಬಟ್ ಮಕ್ಕಳು ಜಾಸ್ತಿ ಬೆಳೆಸ್ತಾ ಇದ್ದಾರೆ. ಸೊ ಈಗ ಆಟೋ ಬುಕ್ ಮಾಡಿದ್ದೀವಿ. ಆಟೋ ಇನ್ನೇನು ಹತ್ತಿರದಲ್ಲೇ ಇದೆ. ಇಲ್ಲೇ ಬೆಂಗಳೂರಿಗೆ ಬಂದ ತಕ್ಷಣ ಆಟೋದಲ್ಲೇ ಓಡಾಡೋದು ನಾವು. ಓಲಾ ಬುಕ್ ಮಾಡ್ಕೊಬಿಡ್ತೀವಿ. ಇನ್ನೇನು ಆಟೋ ಹತ್ಕೊಂಡು ಫಸ್ಟು ಹೊಟ್ಟೆ ಹಸುವಾಗ್ತಿದೆ. ಫಸ್ಟ್ ಹೋಗಿ ಊಟ ಮಾಡಬೇಕು. ಹೋಯ್ತಾ ಇದ್ದೀವಿ. ಸೊ ಇವಾಗ ಯಲಹಂಕದಿಂದ ಮಲ್ಲೇಶ್ವರಂ, ಆ್ಯಕ್ಚುಲಿ ಅದೇ ಹೇಳ್ದೆ ಅಲ್ಲ, ಮಲ್ಲೇಶ್ವರಮಲ್ಲಿ ಒಂದು ಮೀಟಿಂಗ್ ಇದೆ, ನಂದು ಒಂದು ಪ್ರಮೋಷನ್ ಮೀಟಿಂಗ್ ಇದೆ. ಸೊ ನಾನಲ್ಲಿ ಮೀಟಿಂಗಿಗೆ ಊಟ ಫಸ್ಟು ಮಲ್ಲೇಶ್ವರಂ ಹೋಗ್ತೀನಿ, ಫಸ್ಟ್ ಒಂದು ಊಟ ಮಾಡ್ಕೊಡ್ತೀನಿ. ಸೊ ಊಟ ಆದಮೇಲೆ ಮೀಟಿಂಗ್ ಪ್ಲ್ಯಾನು. ಸೊ ಅದಾದಮೇಲೆ ಅಂದರೆ ನಾನು ಮೀಟಿಂಗ್ ಹೋಗೋ ಟೈಮಲ್ಲಿ ಇವಳನ್ನ ಅಲ್ಲಿ ಮಂತ್ರಿ ಸ್ಕ್ವೇರಿಗೆ ಬಿಟ್ಬಿಡ್ತೀನಿ. ಅಲ್ಲಿ ಝೂಡಿಯೋ ಏನೇನೋ ಬಟ್ಟೆ ಅಂಗಡಿಗಳು ಇರ್ತಾವಲ್ಲ, ಯಾವುದಾದ್ರೂ ಏನಾದ್ರು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಒಂದು ಅರ್ಧ ಗಂಟೆ 1 ಅವರ್ ಆಗುತ್ತೆ ನನ್ನ ಮೀಟಿಂಗು. ಇವಳಲ್ಲಿ ಬಿಡ್ತೀನಿ, ನಾನು ಮೀಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಹಾಸನಕ್ಕೆ ವಾಪಸ್ ಹೊರಡೋದೆ. ಓಕೆ, ಹೋಟೆಲಿಗೆ ಬಂದಿದ್ದೀವಿ. ಸೊ ನಾನು ನನ್ನ ತಂಗಿಲಿ ಅವ್ರ ಅತ್ತಿಗೆ ಜೊತೆ ಮಾತಾಡ್ತಾವಳೆ. ಆರ್ಡ್ರ್ ಮಾಡಿದ್ದೀವಿ. ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ಈಗ ಬರುತ್ತೆ, ತೋರಿಸ್ತೀನಿ ನೋಡಿ. ನಾನು ಮಟನ್ ಬಿರಿಯಾನಿ, ನನ್ನ ತಂಗಿ ಚಿಕನ್ ಬಿರಿಯಾನಿ. ಇವಳು ಮಟನ್ ತಿನ್ನಲ್ಲ, ಹಾಗಾಗಿ ನಾನಷ್ಟೇ ಮಟನ್ ಬಿರಿಯಾನಿ, ಇವಳು ಚಿಕನ್ ಬಿರಿಯಾನಿ. ಹಂಗೆ ಒಂದು ಪ್ಲೇಟ್ ಕಬಾಬ್. ಫಸ್ಟು ತಿನ್ಕೊಬಿಡ್ತೀನಿ, ಸಿಕ್ಕಾಬಿಟ್ಟೆ ಹೊಟ್ಟೆ ಹಸು ಆಗ್ತಿದೆ. ಊಟ ಮಾಡ್ಕೊಂಡು ಹೊರಟ್ವಿ. ನೋಡಿಲಿ ಹೆಂಗಿತ್ತು ಶನಿ? ಚೆನ್ನಾಗಿತ್ತು. ಆ್ಯಕ್ಚುಲಿ ಹೊಟ್ಟೆ ಹಸ್ತಿದ್ದಕ್ಕೂ ಆ ಟೇಸ್ಟಿಗೂ ಸರಿಯಾಗಿ ಬಾರ್ಸಾಕಿದ್ವಿ ಮಾತ್ರ. ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಬೇಬಿಗೆ ಇಷ್ಟ. ಅಂದರೆ ಮಲ್ಲೇಶ್ವರಮಲ್ಲಿರೋ ದೊನ್ನೆ ಬಿರಿಯಾನಿ ಅಂತ ಮಂತ್ರಿ ಮಾಲಿಂದ ಈ ಸೈಡೇ ಬರುತ್ತೆ. ಸೊ ನನ್ನ ಬೇಬಿಗೆ ಹೇಳಿದ್ದೆ, ಇಲ್ಲಿಗೆ ಹೋಗ್ತೀವಿ ಅಂದ ತಕ್ಷಣ ಒಂದು ಪ್ಲೇಟು ಹಾಸನಿಗೆ ತಗೊಬಂದಿದ್ಲು. ನಾನಂದೆ, ಹಾಸನದಲ್ಲೂ ದೊನ್ನೆ ಬಿರಿಯಾನಿ ಇದೆಯಲ್ಲ, ಅಲ್ಲೇ ಆರ್ಡ್ರ್ ಮಾಡ್ಕೊ ತಿನ್ನು ಅಂದರೆ ತರಕಾರಿ ಸಾರು ಮಾಡೋರಂತೆ ನಮ್ಮಮ್ಮ, ಅಳ್ತಿದ್ಲು ಅವಳು. ಸೊ ಈಗ ನನ್ನ ತಂಗಿನ ಇಲ್ಲೇ ಮಂತ್ರಿ ಸ್ಕ್ವೇರ್ ಹತ್ರ ಬಿಟ್ಟು ನಾನೊಂದು ಮೀಟಿಂಗ್ ಮುಗಿಸ್ಕೊ ಬರ್ತೀನಿ. ಚಿನ್ನಿ, ನೀನು ಏನು ಮಾಡಬೇಕು ಅಂದರೆ ಅಲ್ಲಿ ಮಂತ್ರಿ ಸ್ಕ್ವೇರಿಗೆ ಏನು ಹೋಗ್ತೀಯಲ್ಲ ಶಾಪಿಂಗ್ಗೆ, ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಾಯ್ತಾ? ಅಲ್ಲಿ ಏನು ಶಾಪಿಂಗ್ ಮಾಡ್ತೀಯ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡು. ಅಲ್ಲಿ ಯಾರೋ ಹೇಳ್ಕೊಂಡೋಗಿ, ಓ ಇವರು ವ್ಲಾಗರ್ ಅಂತವ್ರೆ. ಹೌದಮ್ಮ, ಆಯಿತಾ? ಅಲ್ಲೋಗಿ ಏನು ಶಾಪಿಂಗ್ ಮಾಡ್ತೀಯ ಅದರದ್ದೆಲ್ಲ ವೀಡಿಯೋ ಮಾಡಾಯ್ತಾ? ನೋಡ್ತೀನಿ ಅದು ಹೆಂಗೆ ವೀಡಿಯೋ ಮಾಡ್ತೀಯ ಅಂತ.
ಓಕೆ ಆ ವಿಡಿಯೋ ಇವಳು ಶಾಪಿಂಗಿದ್ದು ಏನು ವಿಡಿಯೋ ಇದೆಲ್ಲ ಅದು ಇವಳು ಮಾಡೋದು ನಾನಲ್ಲ, ಓಕೆನಾ? ಅದೇನೇನು ಮಾತಾಡ್ತಾಳೆ ನೋಡೋಣ. ಇಲ್ಲಿ ಕರೆಂಟ್ ಹೊಡಿಯೋದು ಹುಷಾರು, ಬಕ್ಕಬ. ಓಕೆ, ಈಗ ನೆಕ್ಸ್ಟ್ ಬರೋದೇ ನನ್ನ ತಂಗಿ ಮಾಡೋ ವಿಡಿಯೋ. ಶಾಪಿಂಗಿಗೆ ಬಂದಿದ್ದೀನಿ, ವೆಸ್ಟ್ ಸೈಡಲ್ಲಿದ್ದೀನಿ. ನೋಡೋಣ ಯಾವ್ದು ಇಷ್ಟ ಆಗುತ್ತೆ ನನಗೆ ಅಂತ. ಆವಾಗಿಂದ ಆ್ಯಕ್ಚುಲಿ ಹುಡುಕ್ತಾ ಇದ್ದೀನಿ ನಾನು, ಸಿಗ್ತಾ ಇಲ್ಲ ನನಗೆ ಯಾವುದು ಅಂತ. ಆ್ಯಕ್ಚುಲಿ ಒಬ್ಬಳೇ ಶಾಪಿಂಗ್ ಮಾಡ್ತಿರೋದು ಫಸ್ಟ್ ಟೈಮ್. ನೋಡೋಣ, ಇಷ್ಟೊತ್ತಂಗ ಮಾಡ್ತಿದ್ದೀನಿ. ನಂಗೆ ಯಾವುದು ಏನೂ ಇಷ್ಟ ಆಗ್ತಾ ಇಲ್ಲ ಆ್ಯಕ್ಚುಲಿ. ಜನಗಳು ಫುಲ್ ತುಂಬೋಗ್ಬಿಟ್ಟಿದ್ದಾರೆ. ನಾನು ಶಾಪಿಂಗ್ ಆಯಿತು. ವಿಡಿಯೋ ಮಾಡು ಅಂದರೆ ಇವಳಿಗೆ ಹೇಳಿ ತಪ್ಪು ಮಾಡಿದೆ. ಇಷ್ಟೇ ಎಷ್ಟು ವಿಡಿಯೋ ಮಾಡೋವಳೆ, ಪ್ರಯೋಜನ ಇಲ್ಲ. ಸೊ ಈಗ ನಾವು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಆಲ್ರೆಡಿ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇಲ್ಲೊಂದು ನಾನೊಂದು ಲೋಟ ಹಾಲು ಕುಡಿದು ಇವಳಿಗೇನೋ ಯಾವ ಹಾಲು ಬೇಕು ಇಲ್ಲಿ ಕೊಡಿ. ನಾನು ಕಾಮನಾಗಿ ಹಾಸನ್ಗೆ ಹೊರಡೋ ಟೈಮಲ್ಲಿ ಒಂದು ಲೋಟ ಹಾಲು ಕುಡ್ಕೊಂಡು ಬಸ್ ಹತ್ತದು. ಓಕೆ, ಇವಾಗ ನಾನು ಹಾಲು ಕುಡ್ದೈತೆ ಎಲ್ಲೋದ್ಲಿ ಹೇಳು. ಓಕೆ, ನಾನಿವಾಗ ಹಾಲನ್ನ ಕುಡ್ಕೊಂಡು ಈಗ ಬಸ್ಸು ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಹಾಸನ್ ಹೋಗೋ ಬಸ್ಸಿಗೆ ಹತ್ತುತ್ತಾ ಇದ್ದೀವಿ. ಹೊರಡೋಣ ಹಾಸನ್ಗೆ. ಇಲ್ಲಿ ಇವಳು ವೀಡಿಯೋ ಮಾಡು ಅಂದರೆ ನೆಟ್ಟಿಗೆ ವೀಡಿಯೋ ಮಾಡಿಲ್ಲ, ಶಾಪಿಂಗ್ ಮಾತ್ರ 4,000 ರೂಪಾಯಿಗೇನೋ ಮಾಡ್ಕೊಂಡವಳೆ. ಬಾರ್ಸಕ್ಬೇಕು ಇವಳಿಗೆ. ಫಸ್ಟ್ ಹೊತ್ತು ಬಸ್ ಹತ್ತಬೇಕು. ಬಸ್ ಹತ್ತಂಕ ಸಮಾಧಾನ ಇಲ್ಲ ನನಗೆ. ಏಯ್, ಇವರಿಂದನೇ ಸಿಟಿ ಗಲೀಜು ಹಾಳಾಗೋದು. ಸಾರಿ ಅನ್ನೋ, ಇನ್ನೊಂದ್ಸಲ ಹಂಗೆ ಮಾಡಲ್ಲ ಅನ್ನೋ. ಇವನೇ ಹಾಕ್ಬಂದಿದ್ದು ಊಟ ಅಂದರೆ ಇಲ್ಲಿ ಇನ್ನೊಂದು ಹೇಳ್ತೀನಿ ನಾನು, ಹೇಳು. ಸಾರಿ, ಇನ್ನೊಂದ್ಸಲ ಹಂಗೆ ಮಾಡಲ್ಲ ಅನ್ನೋ. ಸಾರಿ ಇನ್ನೊಂದ್ಸರಿ. ಏನು ಅಂತ ನಾನು ಜನರಿಗೆ ಒಂದು ಒಳ್ಳೊಳ್ಳೆ ಮೆಸೇಜ್ ಕೊಡೋಣ ಅಂತ ಅಂದ್ಕೊಂಡ್ರೆ ನಮ್ಮ ಜೊತೆ ಇರೋರು ಇದ್ದಾರಲ್ಲ ಹಾಳು ಮಾಡ್ತಾರೆ. ಈಗ ಹಾಸನಿಗೆ ಹೊರಟ್ವಿ ನಾವು ಬೆಂಗಳೂರಿಂದ. ಟೈಮ್ ಈಗ ಎಷ್ಟು? 6 ಗಂಟೆ ಅಲ್ಲ? 6 ಗಂಟೆ ಐ ಥಿಂಕ್. 7, 8, 9:15 ನನ್ನ ಪ್ರಕಾರ ಮನೆಗೆ ಹೋಗೋದಷ್ಟರಲ್ಲಿ 10 ಗಂಟೆ ಫಿಕ್ಸು. ಓಕೆ, ಊಟಕ್ಕೆ ಇಳಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಿಲ್ಲಿಸಿರೋದು ಊಟಕ್ಕೆ. ಈ ಸ್ಟ್ಯಾಚು ಎಲ್ಲೆಲ್ಲಿದೆ ಅಂತ ಕಮೆಂಟ್ ಮಾಡಿ. ಶಿವದರ್ಶಿನಿ ಅಂತ. ಸೊ ಇಲ್ಲಿ ಊಟ ಮಾಡ್ಕೊಂಡು ಏನು ಊಟ ಇದೆ ಅಂತ ನೋಡ್ತೀನಿ. ನನ್ನ ತಂಗಿ ಬೇಡ ಅಂತೆ, ಹೊಟ್ಟೆ ಫುಲ್ಲಾಗಿದೆ, ನನಗೇನು ಬೇಡ ಅಂದ್ಲು. ನಾನಷ್ಟೇ ಊಟ ಮಾಡ್ಕೊಂಡು ಮತ್ತೆ ಬಸ್ ಹತ್ತುತ್ತೀನಿ. ಪಲಾವ್ ತಗೊಂಡಿದ್ದೀನಿ ನಾನು. ಪರವಾಗಿಲ್ಲ, ಚೆನ್ನಾಗಿದೆ. ಆ್ಯಕ್ಚುಲಿ ಈ ಜಾಗಕ್ಕೂ ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಈ ಜಾಗಕ್ಕೆ ಬಂದು ತಿಂತಾ ಇರೋದು ಬಸ್ಸಲ್ಲಿ. ಚೆನ್ನಾಗಿದೆ, ಟೇಸ್ಟ್ ಎಲ್ಲ. ಕೊನೆಗೂ ನಮ್ಮ ಹಾಸನಕ್ಕೆ ಬಂದ್ವಿ. ಎಲ್ಲಿ ನನ್ನ ತಂಗಿನ ಬಂದಿಲ್ಲ, ಬಂದು ಹಿಂಗಿಂದ ಹೋಗೋಣ, ಅಲ್ಲಿಂದ ಟರ್ನ್ ಆಗೋದು. ಎಲ್ಲದ್ದು ಚಿನ್ನಿ ಹಾಸನಕ್ಕೆ ಬಂದ್ವಿ ಕಣೆ. ಫಟಾಫಟ್ ಅಂತ ಈಗ ಮನೆಗೆ ಹೋಗಿ, ನನ್ನ ಪ್ರಕಾರ ಆಲ್ರೆಡಿ 10 ಗಂಟೆ ಆಗಿದೆ. ಎಲ್ಲರೂ ಪಾಚ್ಕೊಂಡಿರ್ತಾರೆ. ಇವಾಗ ಅವ್ರಿಗೆ ತಂದಿರೋ ಬಟ್ಟೆ, ಸೀರೆ ಗೀರೆ ಎಲ್ಲ ತೋರ್ಸೋಕ್ಕಾಗಲ್ಲ. ಇನ್ನು ನಾಳೆ ಬೆಳಗ್ಗೆ ಎದ್ದ ಮೇಲೇ ತೋರಿಸೋದು. ಸೊ ಇನ್ನು ನಾಳೆ ಬೆಳಗ್ಗೆನೇ ವೀಡಿಯೋ ಮಾಡ್ತೀನಿ. ಏನು ಸಮಾಚಾರ? ಏನು ಬೇಬಿ, ಏನು ಬೇಕು? ಟೈಮು ಎಷ್ಟು ಗಂಟೆಗ? ಮಧ್ಯಾಹ್ನ 12 ಗಂಟೆ. ಹೇಳೀಗ. ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ ಒಂದು ಸೀರೆ ತೋರಿಸೋ ಅಂತ. ಅದು ಎಲ್ಲಿ ಇಟ್ಟಿದೆ ಅನ್ನೋ ಕಾಣ್ತಾನೂ ಇಲ್ಲ. ಅದಾಗಿ
ತೋರ್ಸೋ ಅಂದ್ರೆ ತಡಿ ಅಂತ ವೇಟ್ ಮಾಡಿ. ಆ್ಯಕ್ಚುಲಿ ನಿನ್ನೆ ರಾತ್ರಿ ನಾನು ಹೇಳಿದ್ದೆ ಅಲ್ಲ, ಆ್ಯಕ್ಚುಲಿ ಲೇಟ್ ಆಗುತ್ತೆ ಮನೆಗೆ ಹೋದೆ, ಒಂದು 10:10 ಆಗಿತ್ತು ಮನೆಗೆ ಬರೋದಷ್ಟೊತ್ತಿಗೆ. ನನ್ನ ಬೇಬಿ ಆಲ್ರೆಡಿ ಹೋಗಿ ಪಾಚ್ಕೊಂಡು ಆಗಿತ್ತು. ಸೊ ಎಲ್ಲರೂ ಹೋಗಿ ಮಲ್ಕೊಂಡಿದ್ರು. ಸೊ ಹಾಗಾಗಿ ನಾನು ವೀಡಿಯೋ ಏನು ಮಾಡೋಕ್ಕೋಲ್ಲ, ಸೀದೋಗಿ ನಾನು ಪಾಚ್ಕೊಂಡೆ. ಬೆಳಗ್ಗೆ ಎಷ್ಟು ಗಂಟೆ ಆಗುತ್ತೆ, 7 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡ್ಲು. ಸೀರೆ ತೋರಿಸು ತಗೊಂಡಿದ್ದೀನಿ, ಅದು ತೋರಿಸು ಅಂತ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳು. ಬಟ್ ನನಗೊಂದಿಷ್ಟು ಎಡಿಟಿಂಗು ಮತ್ತು ಒಂದು ಹೊರಗಡೆ ಹೋಗೋದೆಲ್ಲ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬರೋದಷ್ಟೊತ್ತಿಗೆ ಲೇಟ್ ಆಯಿತು. ಇವಾಗ ತೋರಿಸ್ತೀನಿ ಸೀರೆ. ನೀನು ಎಷ್ಟು ಹುಡ್ಕಿದ್ರೆ ಸಿಕ್ಕಿಲ್ಲ ತಾನೆ? ಎಲ್ಲೆಲ್ಲಿ ಹುಡುಕ್ದೆ ನೀನು? ಇನ್ನೇನು ಹುಡುಕ್ತೆ, ನಿಮ್ಮ ಮೇಲೆ ನಮ್ಮ ರೂಮಲ್ಲಿ ಹುಡುಕ್ತೆ, ವಾರ್ಡ್ರೋಬಲ್ಲಿ ಹುಡುಕ್ತೆ, ಕೆಳಗಡೆ ಹಾಲಲ್ಲೆಲ್ಲ ಹುಡುಕ್ತೆ. ಪಪ್ಪನ ರೂಮ್ ಹುಡುಕಿದ್ರೆ ಸಿಕ್ಕಿರೋದು. ನಮ್ಮ ಅಪ್ಪನ ರೂಮಿಗೆ ಹೋಗಲ್ಲ ಇವಳು ಆಲ್ಮೋಸ್ಟು, ಅದಕ್ಕೆ ಸಿಕ್ಕಿಲ್ಲ. ಇಲ್ಲಿ ಮಂಚದಡಿ ಇಟ್ಟಿದ್ದೆ. ಆಯ್ತಾಯ್ತು, ಅಲ್ಲೇ ಇರೋದು ಅಲ್ಲ, ಕೋಣೆ ಒಳಗೆ ಇಟ್ಟಿದ್ದೆ ಅಲ್ಲಿ. ತಗೋ. ಅಯ್ಯೋ ನೋಡೋಣ ಕ್ಯೂಟಿ ರಿಯಾಕ್ಷನ್ನು, ನನ್ನ ಬೇಬಿ ರಿಯಾಕ್ಷನ್ ಹೆಂಗೆ ಇರುತ್ತೆ. ಅಲ್ಲಿ ಇನ್ನೊಂದು ಬಾಕ್ಸ್ ಇದೆ ನೋಡಿಲ್ವಾ? ಯಾವಾಗ ನನಗೆ ತಂದಾಗೆಲ್ಲ ನೀ ತಗೊಳ್ಳೇಬೇಕಾ? ಮತ್ತು ಇಲ್ಲಿ ನಿನಗೂ ತಗೊಟ್ಟಿರ್ತೀನಿ ತಾನೆ. ನೋಡು ಸೀರೆ ನೀನೇ ಸೆಲೆಕ್ಟ್ ಮಾಡಿರೋ ಸೀರೆ ಆನ್ಲೈನ್ಗಿಂತ ಇಲ್ಲಿ ಹೆಂಗೆ ಕಾಣುತ್ತೆ ನೋಡು. ಆನ್ಲೈನ್ ಅಂತ ಇದ್ದೀನಿ, ವಿಡಿಯೋ ಕಾಲಲ್ಲಿ ನೋಡಿದ್ಕಿಂತ ಹೆಂಗೆ ಖುಷಿ. ಸೀರೆ ಅಂದರೆ ಇವಳು ಜಾಸ್ತಿ ಸೀರೆ ಉಟ್ಕೊಳ್ಳಲ್ಲ, ಆದರೂ ಸೀರೆ ಇಷ್ಟ ಇವಳಿಗೆ. ಹೌದಾ? ನಾನೇ ಸೆಲೆಕ್ಟ್ ಮಾಡಿದ್ದು, ಬಟ್ ಅಲ್ಲಿಗಿಂತ ಇಲ್ಲಿ ಇನ್ನೂ ನೋಡೋಕೆ ಸಕ್ಕತ್ತಾಗಿದೆ. ಆಯ್ತಾ? ಹಾಂ, ಚೆನ್ನಾಗಿ ಕಾಣುತ್ತೆ. ಸ್ಮೈಲ್ ಮಾಡ. ಚೆನ್ನಾಗಿ ಕಾಣುತ್ತಲ್ಲ? ಹಾಂ ಆಯ್ತು ಬಿಟ್ಟಕ್ಕೆ, ಅದು ಬಿಟ್ಟಕ್ಕೆ ನೀನು ಅದು ನೋಡಿದ್ದಲ್ಲ, ನಂದು ಇದು ನೋಡು, ನಾನು ತಗೊಂಡಿದ್ದು. ನನ್ನ ನೋಡೋದು ಅಷ್ಟೇ ನನಗೆ ಕ್ಯೂರಿಯಾಸಿಟಿ ಇರೋದು ಬಿಡು. ಹೌದಾ? ಸರಿ ಕೊಡು, ವಾಪಸ್ ಕೊಟ್ಟು ಬರ್ತೀನಿ. ಚೆನ್ನಾಗಿ ಸೇಫಾಗಿ ಇಡಬೇಕು. ಇಲ್ಲಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಲ್ಲ, ಎಲ್ಲಿ ಆಯ್ತು? ಎಲ್ಲ ವಿಧೋಯ್ತು ಅನ್ಸುತ್ತೆ ಬಿಡು. ಕೊಟ್ಟಿದ್ರಾ? ಹೌದು. ನೀವೇ ಬೆಳೆಸ್ಕೊ ಬಂದ್ರೆ ಏನೋ ಬರ್ತಾ? ಇಲ್ಲ ಅಲ್ಲೆಲ್ಲ ನಾವು ತೋರ್ಸ್ಕೊ ಬಂದ್ರೆ ಬಸ್ಸಲ್ಲೆಲ್ಲ ಬರ್ತಾ? ಯಾಕವದೆ ನಂದು ಚೆನ್ನಾಯ್ತು. ಈ ಕಲರ್ ಇಲ್ಲ ಅಲ್ಲ ನಿನ್ನ ಹತ್ರ? ಹೌದು, ತಲೆ ಕಲರ್ ತೋರಿಸ್ತೀನಿ. ಪಿಸ್ತಾ ಗ್ರೀನ್. ಇಲ್ಲಿ ಕರ್ಚಿಪ್ಪು ಸೆಂಟು ಇದೆ ಕಣೆ. ಸೆಂಟೇ ನೋಡಿಯಲ್ಲ ಬಿಡು. ಹೌದು, ಸೆಂಟ್ ಹೊಡಿಯೋ ಅವನಲ್ಲ ನೀನು. ಹೌದು, ಸೆಂಟೇ ನೋಡಿಯಲ್ಲ. ನಿನ್ನ ತಮ್ಮ ಹೊಡ್ಕೊಂತಾನಲ್ಲ ಸೆಂಟು. ನನ್ನ ತಮ್ಮ ಪಾಪ ಹೊಡಿತಾನೆ ಪಾಪನ. ಇವಾಗ ತಾನೇ ಹೇಳ್ದೆ ಸೆಂಟ್ ಹೊಡಿಯೋ ನಿನ್ನ ತಮ್ಮ. ಚೆನ್ನಾಗೈತೆ. ಆಯ್ತಾ? ವಿಷೇತ, ನಿಂಗೆ ಸೀರೆ ಇಷ್ಟ ಆಯ್ತಾ? ನಂಗೆ ಸಖತ್ ಇಷ್ಟ ಆಯ್ತು ಸೀರೆ. ಸೇಮ್ ಈ ವಿಡಿಯೋದಲ್ಲಿ ನೋಡ್ದಂಗೆ ಇದೆಯಾ? ಅದಕ್ಕಿಂತ ಸಖತ್ತಾಗೈತೆ. ಹೌದಾ? ಸೊ ಆಯ್ತು ಬಿಡು, ಅಟ್ಲೀಸ್ಟ್ ಸ್ಟಾರ್ಟಿಂಗಿಂದ ಕಾಣಿಸ್ಕೊಂಡಿರಲಿಲ್ಲ, ಇವಾಗ ಕಾಣಿಸ್ಕೊಂಡಿದೆಯಲ್ಲ, ಎಂಡ್ ಮಾಡಿಬಿಡು. ಓಕೆ, ನನ್ನ ಸೀರೆ ಮಾತ್ರ ಸೂಪರ್ ಆಗಿದೆ. ಇದೇ ಥರ ನಮ್ಮ ವ್ಲಾಗ್ಸ್ನ ನಂದು ಇದು ಸೂಪರ್ ಆಗಿದೆ. ಇದೇ ಥರ ನಮ್ಮ ವ್ಲಾಗ್ಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ ಹೀರೋಸ್, ಬಾಯ್.